ಮತ್ತೊಂದು ಕಡೆ ದೆಹಲಿಗೆ ಹಾರಿದ್ದಾರೆ ಸಿಎಂ ಆಪ್ತ ಸಚಿವ ಸತೀಶ್ ಜಾರಕಿಹೊಳಿ. ಹನಿ ಟ್ರ್ಯಾಪ್ ಗದ್ದಲದ ಹೊತ್ತಲ್ಲೇ ಈ ಬೆಳವಣಿಗೆ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ದೆಹಲಿಗೆ ತೆರಳಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ. 3 ದಿನ ದೆಹಲಿ ಪ್ರವಾಸ ಕೈಗೊಂಡಿದ್ದಾರೆ. ರಾಜಣ್ಣ ಪರವಾಗಿ ಹೈಕಮಾಂಡ್ಗೆ ದೂರು ಕೊಡ್ತಾರಾ ಅನ್ನುವಂಥ ಚರ್ಚೆ ಕೂಡ ಸದ್ಯ ಗರಿಗೆದರಿದೆ. ವರಿಷ್ಠರನ್ನ ಭೇಟಿಯಾಗಿ ದೂರು ಕೊಡ್ತಾರೆ ಸತೀಶ್ ಜಾರಕಿಹೊಳಿ ಅನ್ನೋ ಚರ್ಚೆ ಕಾಂಗ್ರೆಸ್ ಪಾಳೆಯದಲ್ಲೂ ನಡೀತಾ ಇದೆ. ಡೀಟೇಲ್ಸ್ ಕೊಡ್ತಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶ್ರೀಕಾಂತ್, ಈ ಹನಿ ಟ್ರ್ಯಾಪ್ ಕೇಸ್ ಬಗ್ಗೆ ಮೊದಲಿಗೆ ಮಾತನಾಡಿರುವುದರಲ್ಲಿ ಸತೀಶ್ ಜಾರಕಿಹೊಳಿ ಕೂಡ ಒಬ್ರು. ಈಗ ದೆಹಲಿಗೆ ಹಾರಿದ್ದಾರೆ. ಒಂದು ಚರ್ಚೆ ಗುಸುಗುಸು ಶುರುವಾಗಿದೆ ಈ ಬಗ್ಗೆ. ಅಂದ್ರೆ ರಾಜಣ್ಣ ಪರವಾಗಿ ದೂರು ಕೊಡೋದಕ್ಕೆ ದೆಹಲಿಗೆ ಹೋದ್ರ ಸತೀಶ್ ಜಾರಕಿಹೊಳಿ ಅನ್ನೋದು. ಹೌದು ವಿಜಯ್, ಮೊದಲಿನಿಂದಲೂ KN ರಾಜಣ್ಣ ಏನಿದ್ದಾರೆ ಅವರು ಸತೀಶ್ ಜಾರಕಿಹೊಳಿ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡು ಬಂದಂಥವ್ರು. ಜೊತೆಗೆ ಏನಂತಂದರೆ ಮೊದಲಿನಿಂದಲೂ ಯಾವಾಗ ಹನಿ ಟ್ರಾಪ್ ಪ್ರಕರಣ ಹೊರಗೆ ಬಂತು ಅಂಥ ಸಂದರ್ಭದಲ್ಲಿ ರಾಜಣ್ಣ ಪರವಾಗಿ ನಿಂತು ಸತೀಶ್ ಜಾರಕಿಹೊಳಿ ಬ್ಯಾಟಿಂಗನ್ನು ಮಾಡ್ತಾ ಇರುವಂಥದ್ದು. ಅದರಲ್ಲೂ ಸಹ ಏನಂತಂದರೆ ಈ CD ಹಿಂದಿನ ಸೂತ್ರಧಾರ ಯಾರು ಅನ್ನೋದು ಇಡೀ ರಾಜ್ಯದ ಜನಕ್ಕೆ ಗೊತ್ತಾಗಬೇಕು, ಅದು ಬಹಿರಂಗಗೊಳ್ಳಬೇಕು, ಜೊತೆಗೆ ತನಿಖೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಬಹಿರಂಗ ಹೇಳಿಕೆಯನ್ನು ನೀಡಿದ್ರು. ಅದರ ಜೊತೆಗೆ ಏನಂತಂದರೆ ಈ ಹನಿ ಟ್ರ್ಯಾಪ್ನ ಹಿಂದೆ ಏನಂತಂದ್ರೆ ರಾಜಕೀಯ ಷಡ್ಯಂತ್ರ ಇದೆ. ಗರ್ಜಿಸುವ ಹುಲಿಗಳಿಗೆ ಮಾತ್ರ ಈ ರೀತಿಯಾದಂಥ ಹನಿ ಟ್ರ್ಯಾಪನ್ನು ಮಾಡಲಾಗ್ತಾ ಇದೆ, ಅವರನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಅನ್ನೋ ಒಂದು ಗಂಭೀರ ಆರೋಪವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದರು. ಅದ್ರ ಜೊತೆಗೆ ಏನಂತಂದರೆ ಹಿಂದೆ ಅವರ ಸಹೋದರ ರಮೇಶ್ ಜಾರಕಿಹೊಳಿ ಮೇಲೆ ನಡೆದಂಥ ಹನಿ ಟ್ರ್ಯಾಪ್ ಪ್ರಕರಣ ಏನಿದೆ ಅದಕ್ಕೂ ಇದಕ್ಕೂ ಸಾಮ್ಯತೆ ಇದೆ ಅನ್ನೋ ಒಂದು ವಿಚಾರವೂ ಸಹ ಅವರು ವ್ಯಕ್ತಪಡಿಸಿರುವಂಥದ್ದು. ಹಾಗಾಗಿ KN ರಾಜಣ್ಣ ಅವರ ಪರವಾಗಿ ನಿಂತು ಮೊದಲಿನಿಂದಲೂ ಸಹ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗನ್ನು ಮಾಡ್ತಾ ಇದ್ರು. ಏಕಾಏಕಿ ನಿನ್ನೆ ಎಲ್ಲ ಕಾರ್ಯಕ್ರಮಗಳನ್ನು ರದ್ದುಗೊಳಿಸಿ ಸತೀಶ್ ಜಾರಕಿಹೊಳಿ ನೇರವಾಗಿ ದೆಹಲಿಗೆ ಹಾರಿರುವಂಥದ್ದು. ಅಲ್ಲಿ 3 ದಿನಗಳ ಕಾಲ ಉಳಿದುಕೊಂಡಿದ್ದಾರೆ. ಹಾಗಾಗಿ ಸಹಜವಾಗಿ KN ರಾಜಣ್ಣ ಅವರ ಪರವಾಗಿ ಹೈಕಮಾಂಡ್ಗೆ ದೂರು ನೀಡಲಿಕ್ಕೆ ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸವನ್ನು ಮಾಡಿದ್ರ ಅನ್ನೋ ಚರ್ಚೆ ಈಗ ನಡೀತಾ ಇರುವಂಥದ್ದು. ಹಾಗಾಗಿ 3 ದಿನಗಳ ಕಾಲ ದೆಹಲಿಯಲ್ಲಿ ಇರ್ತಾರೆ ಅಂತಂದರೆ ಅಲ್ಲಿ ರಾಷ್ಟ್ರ ನಾಯಕರನ್ನ ಭೇಟಿ ಮಾಡೇ ಮಾಡ್ತಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಗಳು, ರಾಜಕೀಯ ಚರ್ಚೆಗಳು ನಡೆಯುತ್ತೆ. ಹಾಗಾಗಿ ಸಹಜವಾಗಿ ಏನಂತಂದರೆ KN ರಾಜಣ್ಣ ಅವರ ಪರವಾಗಿ ಅಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ದೂರು ಕೊಡಲಿಕ್ಕೆ ಮತ್ತು ಘಟನೆಯ ವಿವರಗಳನ್ನು ಏನಂತಂದರೆ ಹೇಳಲಿಕ್ಕೆ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರಯಾಣವನ್ನು ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಈಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಯಲ್ಲಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.